ಯಾವ ಹೆಣ್ಣು ಮದುವೆಯಾಗಿ ಮನೆಗೆ ಬಂದು ದೀಪ ಹಚ್ಚಬೇಕಿತ್ತೋ ಅದೇ ಹೆಣ್ಣು ಇಡೀ ಮನೆಯಲ್ಲಿ ಸ್ಮಶಾನ ಮಾಡಿ ಬಿಟ್ಟಿದ್ದಾಳೆ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವ ಈ ಘಟನೆ ಕೇಳಿದ್ರೆ ರಕ್ತ ಕುದಿಯುತ್ತೆ. ತನ್ನ ಮೋಹದ ಆಟಕ್ಕೆ ಅಡ್ಡಿಯಾದ ಗಂಡನನ್ನಷ್ಟೇ ಅಲ್ಲ, ಅಮ್ಮ ಅಂತ ತಬ್ಬಿಕೊಳ್ತಾ ಇದ್ದ 5 ವರ್ಷದ ಮುದ್ದಾದ ಕಂದಮ್ಮನನ್ನು ಕಣ್ಣಲ್ಲಿ ನೀರಲ್ಲದೆ ಮುಗಿಸಿ ಹಾಕಿದ್ದಾಳೆ ಒಬ್ಬ ಪಾಪಿ ಹೆಂಡತಿ. ಅದಾದ ಮೇಲೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ನವರಂಗಿ ನಾಟಕ ಬೇರೆ. ಆದರೆ ಆ ಪಾಪಿಯ ಬಣ್ಣ ಬಯಲು ಮಾಡಿದ್ದು ಹೇಗೆ? ಮಧ್ಯರಾತ್ರಿ ಆ 4 ಗೋಡೆಗಳ ನಡುವೆ ನಡೆದ ಆ ಭೀಕರ ಕೃತ್ಯವೇನು? ಪೂರ್ತಿ ವಿವರ ಇಲ್ಲಿದೆ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ತುಮಕೂರು ಜಿಲ್ಲೆಯ ಹುಲಿಯೂರು ದುರ್ಗ ತಾಲೂಕಿನ ಕಿಲಾರ ಗ್ರಾಮದ ಅಭಿನಂದನ್ ಅನ್ನೋ ಯುವಕ ಬೆಂಗಳೂರಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿದ್ದ ಈತ. ಕಷ್ಟಪಟ್ಟು ಮೇಲೆ ಬಂದಿದ್ದ ಸರಳ ವ್ಯಕ್ತಿ ಈತ. 6 ವರ್ಷಗಳ ಹಿಂದೆ ಹರಿಣಿ ಜೊತೆ ಹಿರಿಯರೇ ನಿಂತು ಮದುವೆ ಮಾಡಿದ್ರು. ಬೆಂಗಳೂರಿನ ಚಿಕ್ಕಬಾಣಾವರದ ಗುಡ್ಡೆ ಬಸವೇಶ್ವರ ಲೇಔಟ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಸಂಸಾರ ಶುರು ಮಾಡಿದ್ರು. ಇವರ ಪ್ರೀತಿಗೆ ಸಾಕ್ಷಿಯಾಗಿ ಯದುವೀರ್ ಅನ್ನೋ ಮುದ್ದಾದ ಗಂಡು ಮಗು ಕೂಡ ಹುಟ್ಟಿತು. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಹರಿಣಿ ತನ್ನ ನಿಜವಾದ ಬಣ್ಣ ತೋರಿಸೋದಕ್ಕೆ ಶುರು ಮಾಡಿದ್ಲು. ಪ್ರತಿದಿನ ಸಣ್ಣ ಪುಟ್ಟ ವಿಷಯಕ್ಕೂ ರಂಪಾಟ, ಮನೆಯಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿತ್ತು. ಅಭಿನಂದನ್ ಮಗನ ಮುಖ ನೋಡಿ ಎಲ್ಲವನ್ನೂ ಸಹಿಸಿಕೊಂಡು ಹೋಗ್ತಾ ಇದ್ರು. 2024ರಲ್ಲಿ ಹರಿಣಿಯ ಕೈಗೆ ಸ್ಮಾರ್ಟ್ ಫೋನ್ ಸಿಕ್ಕಿದ ಮೇಲೆ ಕತೆ ಬೇರೆ ದಿಕ್ಕಿಗೆ ತಿರುಗುತ್ತೆ. ಸ್ನ್ಯಾಪ್ಚಾಟ್ನಲ್ಲಿ ವಿನಯ್ ಅನ್ನೋ ಹುಡುಗನ ಪರಿಚಯವಾಗುತ್ತೆ. ಆ ಪರಿಚಯ ಬೇಗನೆ ಅಕ್ರಮ ಸಂಬಂಧವಾಗಿ ಬದಲಾಗುತ್ತೆ. ಗಂಡ ಬೆವರಿಳಿಸಿ ದುಡಿಯೋಕೆ ಹೋದಾಗ ಏಕೆ ಪ್ರಿಯಕರನ ಜೊತೆ ಮಜಾ ಮಾಡ್ತಾ ಕಾಲ ಕಳೆಯೋಕೆ ಶುರು ಮಾಡಿದ್ಲು. ಇಷ್ಟಕ್ಕೆ ತೃಪ್ತಿಯಾಗದೆ ಸುಮಾರು 6 ತಿಂಗಳ ಹಿಂದೆ ಗಂಡ ಮಗುವನ್ನ ನಡು ನೀರಿನಲ್ಲಿ ಬಿಟ್ಟು ಆ ವಿನಯ್ ಜೊತೆ ಓಡಿ ಹೋಗಿ ಬಿಡ್ತಾಳೆ. ಆಗ ಹರಿಣಿಯ ತಾಯಿ ರಂಗಪ್ರವೇಶ ಮಾಡಿ ಮಗಳನ್ನ ಹುಡುಕಿ ಕರೆತಂದು ಅವಳು ದೇವಸ್ಥಾನಕ್ಕೆ ಹೋಗಿದ್ಲು ಅಷ್ಟೇ ಅಂತ ಅಳಿಯನಿಗೆ ಸುಳ್ಳು ಕತೆ ಕಟ್ಟಿ ಮತ್ತೆ ಮನೆಗೆ ತಂದು ಬಿಡ್ತಾರೆ. ಅಭಿನಂದನ್ ತನ್ನ ಮಗ ಅನಾಥವಾಗಬಾರದು ಅಂತ ಆಕೆಯನ್ನ ಕ್ಷಮಿಸಿ ಮನೆಗೆ ಸೇರಿಸಿಕೊಳ್ತಾನೆ. ಆದ್ರೆ ಹರಿಣಿಯ ಮನಸ್ಸಿನಲ್ಲಿ ಆ ಪ್ರಿಯಕರನ ಗುಂಗು ಮಾತ್ರ ಇಳಿದಿರ್ಲೇ ಇಲ್ಲ. ಗಂಡ ಬದುಕಿರುವವರೆಗೂ ತಾನು ವಿನಯ್ ಜೊತೆಗೆ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಂತ ನಿರ್ಧರಿಸಿದ ಹರಿಣಿ ಕಡೆಗೆ ಒಂದು ಭೀಕರ ಪ್ಲಾನ್ ಮಾಡ್ತಾಳೆ. ಕಳೆದ ಭಾನುವಾರ ರಾತ್ರಿ ಅಭಿನಂದನ್ ಮಗ ಯದುವೀರ್ನನ್ನ ಮುದ್ದಾಡಿ ಊಟ ಮಾಡಿಸಿ ಪಕ್ಕದಲ್ಲೇ ಮಲಗಿಸಿಕೊಂಡು ನಿದ್ದೆಗೆ ಜಾರ್ತಾರೆ. ತಕ್ಷಣ ಹರಿಣಿ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳ ಪವರ್ ಕಟ್ ಮಾಡ್ತಾಳೆ. ಯಾರ ಕಣ್ಣಿಗೂ ಬೀಳದ ಹಾಗೆ ಕಳ್ಳನಂತೆ ವಿನಯ್ನನ್ನ ಬೆಡ್ರೂಮ್ಗೆ ಕರೆಸಿಕೊಳ್ತಾಳೆ. ಸಮಯ ಮಧ್ಯರಾತ್ರಿ 12 ಗಂಟೆ. ಗಾಢ ನಿದ್ರೆಯಲ್ಲಿದ್ದ ಅಭಿನಂದನ್ ಮೇಲೆ ವಿನಯ್ ಎರಗಿ ಉಸಿರುಗಟ್ಟಿಸೋಕೆ ಶುರು ಮಾಡ್ತಾನೆ. ಅಭಿನಂದನ್ ಎದ್ದು ತಿರುಗಿ ಬೀಳಬಾರದು ಅಂತ ಸ್ವತಃ ತಾಳಿ ಕಟ್ಟಿಸಿಕೊಂಡ ಹೆಂಡತಿಯೇ ಆತನ ಕಾಲುಗಳನ್ನ ಬಲವಾಗಿ ಅದುಮಿ ಹಿಡಿದಿಡ್ತಾಳೆ. ಉಸಿರು ಸಿಗದೆ ಒದ್ದಾಡಿದ ಅಭಿನಂದನ್ ಚೀರಿದಾಗ ತಲೆಗೆ ಬಲವಾಗಿ ಹೊಡೆದು ಕುತ್ತಿಗೆ ಹಿಸುಕಿ ಪ್ರಾಣ ಬಿಡ್ತಾನೆ. ಅಪ್ಪನ ಕಡೆಯ ಚೀರಾಟ ಕೇಳಿ ಪಕ್ಕದಲ್ಲೇ ಮಲಗಿದ್ದ 5 ವರ್ಷದ ಕಂದ ಯದುವೀರ್ ಕಣ್ಣು ಬಿಡ್ತಾನೆ. ಅಪ್ಪ ಒದ್ದಾಡಿ ಸತ್ತಿದ್ದನ್ನ ನೋಡಿ ಬೆಚ್ಚಿ ಬಿದ್ದು ಅಳೋಕೆ ಶುರು ಮಾಡಿದ. ಆಗ ಆ ಮುಗ್ಧ ಮಗುವನ್ನ ನೋಡಿ ಹೆತ್ತ ತಾಯಿಯ ಕರುಳು ಚೂರಾದ್ರೂ ಕರಗಲಿಲ್ಲ. ಎಲ್ಲಿ ಮಗು ಸಾಕ್ಷಿ ಹೇಳಿಬಿಡುತ್ತೋ ಅನ್ನೋ ಕ್ರೂರ ಆಲೋಚನೆಯಲ್ಲಿ ಆ ಪಾಪಿ ಹೆಣ್ಣು ತನ್ನದೇ ಮಗುವಿನ ಮುಖದ ಮೇಲೆ ದಿಂಬು ಒತ್ತಿ ಹಿಡಿದು ಉಸಿರು ನಿಲ್ಲಿಸಿ ಬಿಡ್ತಾಳೆ. ಕೊಲೆ ಮುಗಿಸಿದ ತಕ್ಷಣ ವಿನಯ್ ಕತ್ತಲಲ್ಲಿ ಪರಾರಿಯಾಗ್ತಾನೆ. ಹರಿಣಿ ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನೆಲ್ಲ ತೊಳೆದು ಏನೂ ತಿಳಿಯದವಳಂತೆ ಮುಖವಾಡ ಹಾಕಿಕೊಳ್ತಾಳೆ. ಬೆಳಗ್ಗೆದ್ದು ಅಕ್ಕಪಕ್ಕದವರಿಗೆ ಗಂಡನಿಗೆ ಎದೆನೋವು ಬಂತು, ಅವರು ಮಗುವಿನ ಮೇಲೆ ಬಿದ್ರು, ಇಬ್ರು ಉಸಿರುಗಟ್ಟಿ ತೀರಿಕೊಂಡ್ರು ಅಂತ ಕಣ್ಣೀರು ಹಾಕಿ ನಾಟಕ ಆಡಿದ್ದಾಳೆ. ಆಕೆಯ ತಾಯಿಯು ಅದನ್ನೇ ನಿಜ ಅಂತ ನಂಬಿಸೋಕೆ ನೋಡ್ತಾರೆ. ಆದ್ರೆ ಚಿಕ್ಕಬಾಣಾವರ ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಪರಿಸ್ಥಿತಿ ಬೇರೆಯೇ ಕತೆ ಹೇಳ್ತಾ ಇತ್ತು. ಮನೆಯ ಮೂಲೆಗಳಲ್ಲಿ ಉಳಿದಿದ್ದ ರಕ್ತದ ಕಲೆಗಳು ಮತ್ತು ರಾತ್ರಿ ಸರಿಯಾಗಿ ಆಫ್ ಆಗಿದ್ದ ಸಿಸಿಟಿವಿ ದೃಶ್ಯಗಳು ಪೊಲೀಸರ ಅನುಮಾನವನ್ನ ಹೆಚ್ಚಿಸಿದ್ವು. ಪೊಲೀಸರು ಹರಿಣಿಯನ್ನ ಠಾಣೆಗೆ ಕರೆದೊಯ್ದು ತಮ್ಮದೇ ಶೈಲಿಯಲ್ಲಿ ಬಿಸಿ ಮುಟ್ಟಿಸಿದಾಗ ಆಕೆಯ ಗಂಟಲೊಳಗಿದ್ದ ಸತ್ಯ ಹೊರಬಂತು. ನಾನೇ ಪ್ರಿಯಕರನ ಜೊತೆ ಸೇರಿ ಇಬ್ಬರನ್ನು ಮುಗಿಸಿದೆ ಅಂತ ಕಣ್ಣೀರು ಹಾಕ್ತಾ ಒಪ್ಪಿಕೊಂಡ್ಳು. ತಕ್ಷಣವೇ ಪೊಲೀಸರು ಪ್ರಿಯಕರ ವಿನಯ್ನನ್ನು ಹೆಡೆಮುರಿ ಕಟ್ಟಿ ಇಬ್ಬರನ್ನು ಕಂಬಿ ಹಿಂದೆ ತಳ್ಳಿದ್ರು.
ಮಾಡಿದ್ದಾರೆ. ತನ್ನ ಹಾದರದ ಆಟಕ್ಕಾಗಿ ತಾಳಿ ಕಟ್ಟಿದ ಗಂಡ ಮತ್ತು ಹೆತ್ತ ಮಗುವನ್ನೇ ಇಲ್ಲದಂತೆ ಮಾಡಿದ ಇಂತಹ ಕ್ರೂರಿಗೆ ಕಾನೂನಿನ ಪ್ರಕಾರ ಗಲ್ಲು ಶಿಕ್ಷೆ ಆಗಬೇಕಾ ಅಥವಾ ಜೀವಾವಧಿ ಶಿಕ್ಷೆ ಸಾಕಾ? ಆ ಮುಕ್ತ ಕಂದಮ್ಮ ಯದುವೀರ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ನೈಜ ಘಟನೆಗಳ ನಿಖರ ಮಾಹಿತಿ ಪಡೆಯೋದಕ್ಕೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.